ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 65 ವರ್ಷದ ಮೇಲ್ಪಟ್ಟ ಹಿರಿಯ ವಯಸ್ಸಿನ ನಾಗರಿಕರಿಗೆ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲು ಸರ್ಕಾರ ಪಿಂಚಣಿ ಅಮೌಂಟ್ನ ನೀಡ್ತಾ ಇದೆ. ಅದಕ್ಕೆ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅಂದರೆ ಎಲಿಜಿಬಲ್ ಆಗಿರ್ತಾರೆ ಅಂತಂದರೆ ಸಣ್ಣ ರೈತರಾಗಿರಬೇಕು ಅಥವಾ ಅತಿ ಸಣ್ಣ ರೈತರು ಮತ್ತು ಕೃಷಿ ಕಾರ್ಮಿಕರಾಗಿರಬೇಕು, ನೇಕಾರರಾಗಿರಬೇಕು, ಮೀನುಗಾರರು, ನಂತರ ಅಸಂಘಟಿತ ವಲಯದ ಕಾರ್ಮಿಕರು ಅಂದರೆ ಕೂಲಿ ಕೆಲಸ ಮಾಡ್ತಿರ್ತಾರಲ್ವ ಕಾರ್ಮಿಕರು, ಅಂಥವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ನಂತರ ಅರ್ಹತಾ ಮಾನದಂಡಗಳು ಯಾವ್ಯಾವ ಅಂತಂದರೆ ಪತಿ ಪತ್ನಿಯ ವಾರ್ಷಿಕ ಆದಾಯ 32,000ಕ್ಕಿಂತ ಹೆಚ್ಚಿಗೆ ಇರಕೂಡದು ಅಂತೆ. ಅಂದರೆ ಈಗ ಗಂಡ ಹೆಂಡತಿಯ ಸಂಯೋಜನ ವಾರ್ಷಿಕ ಆದಾಯ ಅವ್ರದ್ದು ಇನ್ಕಮ್ ಇರುತ್ತಲ್ವ ವರ್ಷದ್ದು 32,000ಕ್ಕಿಂತ ಹೆಚ್ಚಿಗೆ ಇರಬಾರ್ದಂತೆ. ನಂತರ ಫಲಾನುಭವಿಗಳು ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಮೌಲ್ಯ 10,000ಕ್ಕಿಂತ ಹೆಚ್ಚಿಗೆ ಇರಬಾರ್ದಂತೆ. ನಂತರ ಯಾವುದೇ ರೀತಿಯ ಪಿಂಚಣಿಯನ್ನು ಸಾರ್ವಜನಿಕ ಖಾಸಗಿ ಮೂಲದಿಂದ ಪಡೆಯುತ್ತಿರಬಾರ್ದಂತೆ. ನೀವು ಯಾವುದೇ ಪಿಂಚಣಿ ಅಮೌಂಟ್ನ ಸಾರ್ವಜನಿಕ ಮತ್ತು ಖಾಸಗಿ ಮೂಲದಿಂದ ಪಡೆಯುತ್ತಿರಬಾರ್ದಂತೆ. ಹಾಗಿದ್ರೆ ಮಾತ್ರ ಸಂಧ್ಯಾ ಸುರಕ್ಷಾ ಯೋಜನೆ ಅಮೌಂಟ್ ನಿಮಗೆ ಬರುತ್ತೆ. ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಇವರುಗಳು ಫಲಾನುಭವಿಗಳನ್ನು ಘೋಷಿಸದೇ ಇದ್ದಲ್ಲಿ ಈ ಯೋಜನೆ ಅಡಿ ಮಾಶಾನಕ್ಕೆ ಅರ್ಹರಾಗಿರುತ್ತಾರಂತೆ. ನಂತರ ಇದಕ್ಕೆ ಯಾವೆಲ್ಲ ಸಲ್ಲಿಸಬೇಕಾದ ದಾಖಲೆಗಳು ಅಂತಂದರೆ ಈಗ ತಿಳಿಸ್ಕೊಡ್ತೀನಿ ನೋಡಿ. ವಾಸಸ್ಥಳ ದೃಢೀಕರಣ ಪತ್ರ ಇರಬೇಕು ನಿಮ್ಮಲ್ಲಿ. ಈಗ ಪ್ರೆಸೆಂಟ್ ನೀವು ಎಲ್ಲಿ ವಾಸವಾಗಿದ್ದೀರಾ ಅದ್ರ ದೃಢೀಕರಣ ಪತ್ರ ಇರಬೇಕು. ವಯಸ್ಸಿನ ದೃಢೀಕೃತ ದಾಖಲೆ ಇರಬೇಕು. ನಂತರ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳಿರಬೇಕು. ನಂತರ ಆಧಾರ್ ಕಾರ್ಡು. 5ನೇದು ಪಡಿತರ ಚೀಟಿ ಸಂಖ್ಯೆ ಇರಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಇರಬೇಕು. ನಂತರ ಪಿಂಚಣಿ ಮೊತ್ತ 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅಂದರೆ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಸರ್ಕಾರ ಪಿಂಚಣಿ ಮೊತ್ತ ಎಷ್ಟು ಕೊಡುತ್ತೆ ಅಂತಂದರೆ ತಿಂಗಳಿಗೆ 1,200 ರೂಪಾಯಿ ನೀಡ್ತಾ ಇದೆ. ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿನ ಸಲ್ಲಿಸ್ಬೋದಂತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.